ಚಿತ್ರರಂಗವನ್ನ ತೆಗೆದುಕೊಂಡು ಹೋಗಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ಎಲ್ಲ ಅವೆಲ್ಲ ಬಂಧುಗಳೇ, ಇದೊಂದು ವಿಶೇಷವಾದಂತ ಚಿಂತನೆಗೆ ಸಮರ್ಥರವರು ಇವತ್ತಿನ ಕಾಲಘಟ್ಟಕ್ಕೆ ನನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಒಂದು 2 ತಿಂಗಳ ಹಿಂದೆ ಟೆಕ್ ಸಮಿಟ್ ಪೂರ್ವವಾಗಿ ಸಿಇಒಗಳನ್ನ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಆಹ್ವಾನಿಸಿದ್ದರು. ಇಡೀ ನಮ್ಮ ಭಾರತ ದೇಶದ ಒಂದು 500 ಜನ ಸಿಇಒಗಳು ಬೆಂಗಳೂರು ಬಂದಿದ್ದರು. ಅಲ್ಲಿ ಮಾತಾಡ್ಬೇಕಾದ್ರೆ ಕೃಷ್ಣ ಗೋಪಾಲಕೃಷ್ಣರವರು ನನ್ನ ಹತ್ರ ಈಗ ನವೆಂಬರ್ 18, 19, 20 ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಟೆಕ್ ಸಮಿಟ್ ಇದೆ. ಬಹುಶಃ ಅಮೆರಿಕ ಬಿಟ್ರೆ ಇಲ್ಲಿ ಅಂತ ಟೆಕ್ ಸಮಿಟ್ ಆಗ್ತಾ ಇದೆ. ಆಗ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಹೀಗೆ ಇದು ದೊಡ್ಡ ಪ್ರಾರಂಭ ಮಾಡಿದ್ದೀರಿ, ಮುಂದಕ್ಕೆ ಈ ಜಗತ್ತಲ್ಲಿ ಉಳ್ಕೊಳ್ಳೋದು ಒಂದೇ ಒಂದು ವಿಚಾರ, ಕಂಪ್ಯೂಟರ್ ಬಂದಾಗ ಉದ್ಯೋಗ ಹೋಗ್ತದೆ ಅಂತೇಳಿ ಬಾಯಿಗೆ ಹೇಳ್ತಾ ಇದ್ರು. ಈಗ ಮೊಬೈಲ್ ಬಂತು, ಬೇರೆ ಬೇರೆ ಎಲ್ಲ ಹೊಸ ಎಲ್ಲ ಬಂದ್ಬಿಟ್ಟಿದೆ. ಈಗ ನೆಕ್ಸ್ಟ್ AI ಇಸ್ ದಿ ಫ್ಯೂಚರ್. ಸೊ ಎಲ್ಲ ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ 25 ಲಕ್ಷ ಇಂಜಿನಿಯರ್ಸ್ ಇದ್ದಾರೆ, ಕಂಪ್ಯೂಟರ್ ಇಂಜಿನಿಯರ್ಸ್. ಅದರಲ್ಲಿ ಸುಮಾರು 2 ಲಕ್ಷ ಜನ ಫಾರಿನರ್ಸ್ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕನ್ವರ್ಟ್ ಆದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ನಮ್ಮ ಇನ್ಫೋಸಿಸ್ನ ಮುಖ್ಯಸ್ಥರಾಗಿದ್ದಂತ ಕೃಷ್ಣ ಗೋಪಾಲಕೃಷ್ಣ ಅವರು ನನ್ನ ಹತ್ರ ಹಂಚಿಕೊಂಡ್ರು. ಇದು ನನ್ನ ತಲೆಯಲ್ಲಿತ್ತು. ಸಮರ್ಥ ಅವರು ಮತ್ತು ಅಶ್ವಿನಿ ಅವರು ಬಂದು ನನಗೆ ಈ ವಿಚಾರ ತಿಳಿಸಿದಾಗ ಬಹಳ ಸಂತೋಷದಿಂದ ತಕ್ಷಣ ನನಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ನವೆಂಬರ್ 19ಕ್ಕೆ, 20ಕ್ಕೆ, 18ಕ್ಕೆ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೇವೆ. ಇವರು ಹೇಳ್ತಾ ಇರೋದು ನೋಡಿದ್ರೆ ಇದರಲ್ಲೇನೋ ಅರ್ಥ ಇದೆ ಅಂತ ಹೇಳಿ 2ನೇ ಮಾತಾಡದೆ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಇಲ್ಲಿ ಬಂದು ಈ ಜ್ಯೋತಿನ ಬೆಳೆಸಿದ್ದೇನೆ. ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ. ಏನು ಕತ್ತಲೆ ಹೋಗಿದ್ದಾರೆ, ಇದ್ರ ಮುಖಾಂತರ ಬೆಳಕಿಗೆ ಬರ್ತಾನೆ ಅಂತ ಒಂದು ಆತ್ಮವಿಶ್ವಾಸದಿಂದ ಬಂದು ಈ ಜ್ಯೋತಿಯನ್ನ ನಾನು ಇವತ್ತು ಇಲ್ಲಿ ಬೆಳೆಸಿದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಉಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂತ ವಿಚಾರ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಅಶ್ವಿನಿಯವರು ಹೇಳಿದಂಗೆ ಹೊಸ ಯುಗಕ್ಕೆ ಹೊಸ ವಿಚಾರವನ್ನ ತೆಗೆದುಕೊಂಡು ಹೋಗ್ಬೇಕು. ನಾನು ಬೆಳೆದು ಬಂದಂತ ಹಾದಿನ ಬಲಿಷ್ಠವಾಗಿ ಬೆಳೆಸಬೇಕು ಅನ್ನೋದು ಏನು ಪುನೀತ್ ಅವರಿಗೆ ಒಂದು ದೃಢವಾದಂತ ನಂಬಿಕೆ, ಸಂಕಲ್ಪ ಇತ್ತು. ಅದಕ್ಕೆ ಇವತ್ತು ಏನು ಈ ಹ್ಯಾಪ್ ಮಾಡಿದ್ದಾರೆ. ಅವ್ರು ಒಂದು ಮಾತು ಹೇಳಿದ್ರು, ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಯ್ತು ಅನ್ನೋದು ಗೊತ್ತಿಲ್ಲ ನನಗೆ. ಈ ಸ್ಯಾಂಡ್ಲ್ವುಡ್ ಚಿತ್ರರಂಗದ ಲೋಕದಲ್ಲಿರುವಂತ ಎಲ್ಲರಿಗೂ ಕೂಡ ಒಂದು ಜಾಗ, ಅಂದ್ರೆ ನಾನು ಯಾರಾದ್ರೂ ನಾನು ಮುಂದಕ್ಕೆ ನಾನು ಆಕ್ಟ್ ಮಾಡಬೇಕು ಅಂತ ಇದ್ರೆ ನಾನಿಲ್ಲಿ ನನ್ನ ಇನ್ಫಾರ್ಮೇಶನ್ ನಾನು ರೆಡಿ ಇದ್ದೀನಿ ಆಕ್ಟ್ ಮಾಡ್ಲಿಕ್ಕೆ ಅಂತ ನಾನು ಒಪ್ಕೊಡ್ಬೋದು ಅಲ್ವಾ, ಇಲ್ಲಿ ಮಾಡ್ಬೋದು. ಸೊ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ನನ್ನ ಪಿಕಪ್ ಮಾಡ್ಬೋದು, ಕರಿಬೋದು. ನನ್ನ ಬನ್ನಿ ಡಿಕೆ ಅವರೇ ಬನ್ನಿ ಆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಕರಿಬೋದು. ನಾನು ಸಂಗೀತ ಹೇಳ್ತೀನಿ, ನೀವೇನು ಆಡ್ಬೇಕಾದ್ರೂ ನೆಕ್ಸ್ಟ್ ಇಲ್ಲಿಗೆ ಬಂದು ಹೇಳ್ಬೋದು, ನಾನು ರೆಡಿ ಇದ್ದೀನಿ, ಯಾವ್ದಾದ್ರು ಆಡ್ತೀನಿ ಅಂತ ಹೇಳಿ ಸಂಗೀತ ಕಟ್ತೀನಿ, ಇಲ್ಲಿ ಆಡ್ಬೋದು. ಅಂದ್ರೆ ಯಾರು ಎಲ್ಲಿ ಉಳಿಕೊಂಡು ಹೋಗುವಂತ ಸಂದರ್ಭ ಇಲ್ಲ.
ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಕೂಡ ಈ ಆ್ಯಪ್ನಲ್ಲಿ ನನಗೂ ಬಹಳ ಜನ ಬೇರೆ ಬೇರೆ ರಾಜ್ಯದ ಅನೇಕ ಈ ಚಿತ್ರರಂಗದವರೆಲ್ಲ ಪರಿಚಯ ಇದ್ದಾರೆ. ಈ ರೀತಿ ಯಾರು ಆಲೋಚನೆ ಮಾಡಿರಲಿಲ್ಲ. ಈ ಆಲೋಚನೆಯನ್ನ ಸಮರ್ಥವರು ಮಾಡಿ ಅದು ನನ್ನ ಸ್ನೇಹಿತನ ಹೆಸರಲ್ಲೇ ಇದನ್ನು ಮಾಡಿರೋದು. ಪುರಂದರದಾಸು ಒಂದ್ ಕಡೆ ಒಂದು ಮಾತಾಡ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದದ ಮೇಲೆ ಪರಮ ಸುಖವಯ್ಯ ಅಂತೇಳಿ ಹಂಗೆ ಬಂದು ನಾನು ಅಪ್ಪು ಆ್ಯಪ್ನ ಉದ್ಘಾಟನೆ ಮಾಡಿ ಇದ್ರ ಪ್ರಾರಂಭ ಮಾಡಿರೋದೇ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಹುಟ್ಟು ಸದ್ದಿಲ್ಲದೆ ಆಗ್ತದೆ. ಒಂದು ಮಗು ಹುಟ್ಟಬೇಕಾದ್ರೆ ಮಗು ಅಳ್ತಾ ಇರ್ತಾರೆ, ಸಮಾಜ ನಗ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಸೊಸೈಟಿಗೆ ನಮ್ಮ ಏನು ಒಂದು ನಾವೆಲ್ಲ ಆಸೆಯಿಂದ ಇದ್ದೋ ಆ ಮಗು ಒಂದು ಸಮಾಜಕ್ಕೆ ನಮ್ಮ ಕುಟುಂಬ ಬೆಳೀತು ಅಂತೇಳಿ ಇಡೀ ಸಮಾಜ ಕುಟುಂಬ ಎಲ್ಲ ಸಂತೋಷ ಪಡ್ತಾರೆ. ಅದೇ ಮಗು ಸಾಧನೆ ಮಾಡಿದ್ಮೇಲೆ ಆದರ್ಶದಲ್ಲಿ ಬದುಕಿ ಸಾಧನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಈಗ ನೋಡಿದ್ದೆವು ಚಿತ್ರದಲ್ಲಿ ಅಪ್ಪು ಸತ್ತಾಗ ಅಪ್ಪು ತನ್ನ ಕೊನೆ ಉಸಿರು ಎಳೆದ ನಂತರ ಸೇರಿದಂತ ಜನಸಾಗರ, ಆ ನೋವು, ನಲಿವು, ನೆನಪು ಇವತ್ತು ಕೂಡ ಎಷ್ಟು ಅಭಿಮಾನಿಗಳು ಅವರ ಜೊತೆ ಉಳ್ಕೊಂಡಿದ್ದಾರೆ, ಎಷ್ಟು ಜನ ಹಚ್ಚಾಕೊಂಡಿದ್ದಾರೆ, ಎಷ್ಟು ಜನ ವಿಗ್ರಹಗಳನ್ನ ಮಾಡಿಟ್ಟಿದ್ದಾರೆ, ಎಷ್ಟು ಜನ ಇವತ್ತು ಕೂಡ ಹೆಸರು ಇಟ್ಕೊಂಡಿದ್ದಾರೆ. ಕೊನೆಗೆ ನಾವು ಕೂಡ ಸರ್ಕಾರದವರು ನಾನು ಬಲ್ಬನ್ನ LED ಬಲ್ಬ್ ಕರ್ನಾಟಕ ಸರ್ಕಾರಕ್ಕೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದಾಗ ಬೀದಿ ದೀಪಗಳಿಗೆ ಮನೆಗಳಿಗೆ ಕೊಡಬೇಕು ಅಂತ ಹೇಳಿ ಹೊರಟಾಗ ನನಗೆ ಬಂದಿದ್ದೆ ಅಪ್ಪುರವ್ರ ಕೈಲಿ ಇದನ್ನ ಮಾಡಿಸ್ಬೇಕು ಅಂತೇಳಿ ಮೈಸೂರಲ್ಲಿ ನಾನು ಇದನ್ನ ಪ್ರಾರಂಭ ಮಾಡಿದೆ. ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ. ಸೊ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಆ ಮನೆಗಳಲ್ಲಿ ಇವತ್ತು ಆತ್ಮಧೈರ್ಯವನ್ನು ತುಂಬಲಿಕ್ಕೆ ಅವ್ರು ನಡೆದಂತ ದಾರಿ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡ್ರೆ ಒಂದು ದೊಡ್ಡ ಹೆಸರು, ಅವರ ಹೆಸರಿನಲ್ಲಿ ಅವರ ಉಸಿರಿನಲ್ಲಿ ಏನು ಹೆಸರಿತ್ತು ಅದನ್ನ ಖಂಡಿತ ಈ ಹ್ಯಾಪ್ ಮುಖಾಂತರ ಒಂದು ಹೊಸ ಒಂದು ಬದಲಾವಣೆ, ಹೊಸ ಲೋಕಕ್ಕೆ ಒಂದು ದೊಡ್ಡ ಶಕ್ತಿ ಸಿಕ್ಕಂತ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ.